ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಸೈನ್ಸ್ ಎಜುಕೇಶನ್ ಫೋರಂ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಬಗ್ಗೆ ಹೇಳ್ತಾ ಇದ್ದೆ. ಸೊ ಅದ್ರ ಕಂಟಿನ್ಯೂಸ್ ಪಾರ್ಟ್ ಯಾವ್ದು ಅಂತ ಹೇಳಿದ್ರೆ, ಆಮ್ಲಗಳು ಪ್ರತ್ಯಾಮ್ಲಗಳು ಪರಸ್ಪರ ಹೇಗೆ ವರ್ತಿಸ್ತಾವ, ನೆಕ್ಸ್ಟ್ ಆಮ್ಲಗಳು ಲೋಹೀಯ ಆಕ್ಸೈಡ್ ಗಳ ಜೊತೆಗೆ ಯಾವ ರೀತಿ ವರ್ತನೆ ಮಾಡುತ್ತೆ, ಅಲೋಹೀಯ ಆಕ್ಸೈಡ್ ಗಳ ಜೊತೆಗೆ ಯಾವ ರೀತಿ ವರ್ತನೆ ಮಾಡುತ್ತೆ ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಡೀಟೇಲ್ ಆಗಿ ತಿಳ್ಕೊಳಕ್ ಹೋಗೋಣ. ಓಕೆ, ಸೊ ದ ಫಸ್ಟ್ ಒನ್ ಏನಂತ ಹೇಳಿದ್ರೆ, ಈ ಒಂದು ಆಮ್ಲಗಳು ಪ್ರತ್ಯಾಮ್ಲಗಳು ಪರಸ್ಪರ ಹೇಗೆ ವರ್ತಿಸುತ್ತೆ ಅಂತ ಹೇಳಿ. ಸೊ ಹೆಡಿಂಗ್ ಹಾಕೊಳ್ರಿ, ಆಮ್ಲಗಳು ಪ್ರತ್ಯಾಮ್ಲಗಳು ಪರಸ್ಪರ ಹೇಗೆ ವರ್ತಿಸುತ್ತವೆ, ಸೊ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡ್ತಾ ಇದ್ವಿ, ಆಮ್ಲಗಳು ಲೋಹಗಳ ಜೊತೆಗೆ ಯಾವ ರೀತಿ ವರ್ತನೆ ಮಾಡುತ್ತೆ ಅಂತ ನೋಡಿದ್ವಿ. ಆಮ್ಲಗಳು ಲೋಹೀಯ ಏನಂತ ಹೇಳ್ತೀವಿ, ಲೋಹದ ಕಾರ್ಬೋನೇಟ್, ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಗಳ ಜೊತೆಗೆ ಯಾವ ರೀತಿ ವರ್ತನೆ ಮಾಡುತ್ತೆ ಅನ್ನೋದನ್ನ ಒನ್ ಬೈ ಒನ್ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೆ. ಸೊ ಇವಾಗ ಆಮ್ಲಗಳು ಪ್ರತ್ಯಾಮ್ಲಗಳು ಪರಸ್ಪರ ಯಾವ ರೀತಿ ವರ್ತನೆ ಮಾಡುತ್ತೆ ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಒನ್, ಆಮ್ಲ ಇದು ಪ್ರತ್ಯಾಮ್ಲದ ಜೊತೆಗೆ ವರ್ತನೆ ಮಾಡುತ್ತೆ. ಸೊ ಏನ್ ಪ್ರಾಡಕ್ಟ್ ಬರುತ್ತೆ ನಮ್ಗೆ ಅಂತ ಹೇಳಿದ್ರ, ಲವಣ ಮತ್ತು ನೀರನ್ನ ಏನ್ ಮಾಡುತ್ತೆ, ಇದು ಬಿಡುಗಡೆ ಮಾಡುತ್ತೆ. ಸೊ ನಾನು ಸ್ಪೀಡ್ ಆಗಿ ಬರೆಯೋದ್ರಿಂದ ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಚೆನ್ನಾಗಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ರಿ. ಸೊ ನಾನು ಸ್ಲೋ ಆಗಿ ಬರಿತಾ ಹೋದೆ ಅಂತ ಹೇಳಿದ್ರೆ ನಿಮ್ಗೆ ಏನಾಗುತ್ತದು ಬೋರ್ ಆಗ್ತಾ ಬರುತ್ತೆ. ಓಕೆ, ಸೊ ಇವಾಗ ಒಂದ್ ಎಕ್ಸಾಂಪಲ್ ತಗೊಳ್ಳೋಣ. ಯಾವ ಎಕ್ಸಾಂಪಲ್ ಆಮ್ಲಕ್ಕೆ ಅಂತ ಹೇಳಿದ್ರ, ಎಕ್ಸಾಂಪಲ್ ನಾನಿಲ್ಲಿ HCl ಅನ್ನ ತಗೊಳ್ತೀನಿ. ಓಕೆ, ಪ್ರತ್ಯಾಮ್ಲಕ್ಕೆ ಯಾವ ತಗೊಳ್ತೀನಿ, NaOH ನ ತಗೊಳ್ತೀನಿ. ಸೊ ಇದು ಪ್ರಬಲ ಪ್ರತ್ಯಾಮ್ಲ, ಇದು ಪ್ರಬಲ ಆಮ್ಲ. ಓಕೆ, ಸೊ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಾನು ಲವಣ ಮತ್ತು ನೀರನ್ನ ಬಿಡುಗಡೆ ಮಾಡುತ್ತೆ ಅಂತ ಹೇಳಿದೆ. ಹಾಗಾದ್ರೆ ಇಲ್ಲಿ ಉತ್ಪತ್ತಿಯಾಗುವಂತಹ ಲವಣ ಯಾವುದು ಅಂತಂದ್ರೆ NaCl ಅನ್ನುವಂತಹ ಲವಣ ಏನಾಗುತ್ತೆ, ಉಂಟಾಗುತ್ತೆ. ಆಮೇಲೆ ಏನಾಗುತ್ತೆ, ನೀರು ಉತ್ಪತ್ತಿ ಆಗುತ್ತೆ. ಓಕೆ, ಸೊ ಇಲ್ಲಿ Na ಇದೆ, ಇದೇನ್ ಮಾಡುತ್ತೆ, Cl ಜೊತೆ ಕಂಬೈನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ OH ಇದೆ, ಇದೇನಾಗುತ್ತೆ, S ಜೊತೆಗೆ ಏನಾಗುತ್ತೆ, ಕಂಬೈನ್ ಆಗುತ್ತೆ. ಸೊ ಈ ರೀತಿಯಾಗಿ ಏನ್ ಮಾಡುತ್ತೆ, ಆಮ್ಲಗಳು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಲವಣ ಮತ್ತು ನೀರನ್ನ ಉಂಟು ಮಾಡುತ್ತೆ. ಸೊ ಈ ಒಂದು ರಾಸಾಯನಿಕ ಕ್ರಿಯೆಯ ವಿಧವನ್ನ ನಾವೇನಂತ ಕರಿತೀವಿ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಥವಾ ತಟಸ್ಥೀಕರಣ ಕ್ರಿಯೆ ಅಂತ ಹೇಳ್ತೀವಿ. ತಟಸ್ಥೀಕರಣ ಕ್ರಿಯೆ ಅಂತ. ಸೊ ಯಾಕೆ ಇದನ್ನ ನಾವು ತಟಸ್ಥೀಕರಣ ಕ್ರಿಯೆ ಅಥವಾ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹೇಳ್ತೇವೆ? ಇಲ್ಲಿ ನೋಡ್ರಿ, ಫಸ್ಟ್ HCl ಅನ್ನುವಂಥದ್ದು ಏನಾಗುತ್ತೆ, NaOH ದ ಪವರ್ ಅನ್ನ ಕಡಿಮೆ ಮಾಡುತ್ತೆ. NaOH ಏನ್ ಮಾಡುತ್ತೆ, HCl ಪವರ್ ಅನ್ನ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಏನಂತ ಕರಿಬಹುದು, ಇದನ್ನ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಥವಾ ತಟಸ್ಥೀಕರಣ ಕ್ರಿಯೆ ಅಂತ ಹೇಳ್ಬಹುದು. ಓಕೆನಾ? ಹಾಗಾದ್ರ ಬೇರೆ ಬೇರೆ ಎಕ್ಸಾಂಪಲ್ಸ್ ಅನ್ನ ನಾವೀಗ ಏನ್ ಮಾಡೋಣ ಅಂತ ಹೇಳಿದ್ರ, ಇದಕ್ಕ ನೋಡೋಣ. ಇದೇ HCl ನಾನು KOH ಜೊತೆಗೆ ರಿಯಾಕ್ಷನ್ ಮಾಡಿದೆ ಅಂತ ಅನ್ಕೊಳ್ರಿ, KOH. ಓಕೆ, ಸೊ ಏನಾಗುತ್ತೆ, KCl ಬರುತ್ತೆ. ಓಕೆ, KCl ಅನ್ನೋದು ಏನಂತಂದ್ರೆ ಒಂದು ರೀತಿಯಾದಂತಹ ಲವಣ. ನೆಕ್ಸ್ಟ್ ಏನ್ ಸಿಗುತ್ತೆ, ನಮಗೆ H2O ಸಿಗುತ್ತೆ. ಸೊ ಬುಕ್ ಅಲ್ಲಿ ಕೊಟ್ಟಿರುವಂತದ್ದು ಒಂದೇ ಒಂದು ಎಕ್ಸಾಂಪಲ್ ಯಾವ್ದಂತಂದ್ರೆ ಈ ಎಕ್ಸಾಂಪಲ್ ಅನ್ನ ಮಾತ್ರ ಕೊಟ್ಟಿದ್ದಾರೆ. ಸೊ ನಾವು ಬೇರೆ ಬೇರೆ ಎಕ್ಸಾಂಪಲ್ ಸಹ ಏನ್ ಮಾಡ್ಬೋದು, ಕೊಡ್ಬೋದು ಎಕ್ಸಾಂಪಲ್. ನೆಕ್ಸ್ಟ್ HCl ಒಂದೇನ ಆಮ್ಲ, ಬೇರೆ ಬೇರೆನೂ ಸಹ ಇದೆ. H2SO4 ಇದೆ, H2SO4 ಇದೆ. ಅದು KOH ಅನ್ನುವಂತಹ ಒಂದು ಪ್ರತ್ಯಾಮ್ಲದ ಜೊತೆಗೆ ಏನ್ ಮಾಡುತ್ತೆ ಅಂದ್ರೆ ಪರಸ್ಪರ ವರ್ತಿಸುತ್ತೆ. ಸೊ ವರ್ತಿಸಿದಾಗ ಏನ್ ಬಿಡುಗಡೆ ಆಗಬಹುದಿಲ್ಲ, ಯಾವ ಲವಣ ಇಲ್ಲಿ ಬಿಡುಗಡೆ ಆಗುತ್ತೆ, K2SO4 ಅಂತ ಹೇಳ್ತೀವಿ. K2SO4. ಓಕೆ, ಸೊ ಇಲ್ಲಿ 2 ಮಾಲಿಕ್ಯೂಲ್ಸ್ K ಬರಿಬೇಕು. ಓಕೆ, K2SO4. ಆಮೇಲೆ ಇನ್ನೊಂದು ಯಾವ್ದಂತ ಹೇಳಿದ್ರ H2O. ಓಕೆ, ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್, ಇನ್ನೊಂದು ಯಾವ್ದಾದ್ರು ನಾವು ಆಮ್ಲವನ್ನ ಆಡ್ ಮಾಡ್ಬೋದು. HNO3. ಇದು NaOH ಜೊತೆ ರಿಯಾಕ್ಷನ್ ಆಯ್ತು ಅಂತ ಹೇಳಿದ್ರ NaOH. ಓಕೆನಾ? HNO3 ಅನ್ನುವಂಥದ್ದು ಏನಂದ್ರೆ ಆಸಿಡ್, NaOH ಅನ್ನುವಂಥದ್ದು ಏನಂತ ಹೇಳಿದ್ರ ಪ್ರತ್ಯಾಮ್ಲ ಅಥವಾ ಬೇಸ್. ಸೊ ಪರಸ್ಪರ ಎರಡು ವರ್ತಿಸಿ ಏನಾಗುತ್ತೆ,
NO3 ಆಗುತ್ತೆ. NaNO3 ಪ್ಲಸ್ ಇನ್ನೊಂದು ಯಾವ್ದಂತ ಹೇಳಿದ್ರೆ H2O ಬಿಡುಗಡೆ ಆಗುತ್ತೆ. ಓಕೆನಾ? ಸೊ ಇಲ್ಲ ಇದು ಪೊಟ್ಯಾಷಿಯಂ ಕ್ಲೋರೈಡ್ ಆಗುತ್ತೆ, ಇದೇನಾಗುತ್ತೆ ಪೊಟ್ಯಾಷಿಯಂ ಸಲ್ಫೇಟ್ ಆಗುತ್ತೆ, ಇದೇನಾಗುತ್ತೆ ಸೋಡಿಯಂ ನೈಟ್ರೇಟ್ ಆಗುತ್ತೆ. ಓಕೆನಾ? ಸೊ ಪ್ರತಿಯೊಂದ್ರದ್ದು ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿ ಹೆಸರನ್ನ ಕೊಡ್ಬೋದು. ಓಕೆ, ಸೊ ಈ ರೀತಿಯಾಗಿ ಏನಾಗುತ್ತೆ ಆಮ್ಲಗಳು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಏನ್ ಮಾಡುತ್ತೆ ಲವಣ ಮತ್ತು ನೀರನ್ನ ಏನ್ ಮಾಡುತ್ತೆ ಅಂದ್ರೆ ಬಿಡುಗಡೆ ಮಾಡುತ್ತೆ ಅಂತ ಈ ರೀತಿಯಾಗಿ ನಾವು ಹೇಳ್ಬೋದು. ಸೊ ಐ ಹೋಪ್ ಇದು ಈ ಕಾನ್ಸೆಪ್ಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇವಾಗ ನೆಕ್ಸ್ಟ್ ನೋಡೋಣ ಯಾವ್ದಂತ ಹೇಳಿದ್ರೆ ಲೋಹೀಯ ಆಕ್ಸೈಡ್ಗಳ ಜೊತೆಗೆ ಆಮ್ಲಗಳು ಯಾವ ರೀತಿ ವರ್ತನೆ ಮಾಡುತ್ತೆ ಅಂತ. ಲೋಹೀಯ ಆಕ್ಸೈಡ್ ಅಂತ ಹೇಳ್ತೀವಿ. ಸೊ ಲೋಹೀಯ ಆಕ್ಸೈಡ್ಗಳು ಅಂತಂದ್ರೆ ಯಾವ ರೀತಿಯಾಗಿರುತ್ತೆ? ಲೋಹೀಯ ಆಕ್ಸೈಡ್ಗಳು ಯಾವ್ದ್ರ ಜೊತೆಗೆ ವರ್ತನೆ ಮಾಡುತ್ತೆ? ಆಮ್ಲದ ಜೊತೆಗೆ ಯಾವ ರೀತಿ ಇದು ವರ್ತನೆ ಮಾಡುತ್ತೆ ಅಂತ. ಸೊ ಫಸ್ಟ್ ನಾವೇನ್ ಅರ್ಥ ಮಾಡ್ಕೋಬೇಕು, ಲೋಹೀಯ ಆಕ್ಸೈಡ್ಗಳು ಅಂದ್ರೇನು, ಹೆಂಗಿದು ಉಂಟಾಯ್ತು ಅಂತ. ಫಸ್ಟ್ ಒನ್, ಇವಾಗ ನಾನು ಕೆಲವೊಂದಿಷ್ಟು ಲೋಹಗಳಿಗೆ ಉದಾಹರಣೆಯನ್ನ ಕೊಡ್ತೀನಿ. ಯಾವ್ಯಾವ್ದಂತಂದ್ರ ಸೋಡಿಯಂ ಇರಬಹುದು, ಮ್ಯಾಗ್ನೀಷಿಯಂ ಇರಬಹುದು, ಕಾಪರ್ ಇರಬಹುದು, ಕ್ಯಾಲ್ಸಿಯಂ ಇರಬಹುದು, ಆಮೇಲೆ ಪೊಟ್ಯಾಷಿಯಂ ಇರ್ಬೋದು. ಇವೆಲ್ಲವೂ ಸಹ ಏನಂತಂದ್ರೆ ಲೋಹಗಳಿಗೆ ಉದಾಹರಣೆ. ಸೊ ಈ ಲೋಹಗಳು ಲೋಹೀಯ ಆಕ್ಸೈಡ್ಗಳಾಗಿ ಕನ್ವರ್ಟ್ ಆಗ್ಬೇಕು ಅಂತ ಹೇಳಿದ್ರ ಇಲ್ಲಿ ಏನ್ ಆಡ್ ಆಗುತ್ತೆ? ಆಕ್ಸಿಜನ್ ಜೊತೆ ಏನಾಗುತ್ತೆ ಇದು ಕಂಬೈನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದು ವಾಟರ್ ಜೊತೆ ರಿಯಾಕ್ಷನ್ ಆಗುತ್ತೆ, ಇದು ಸಹ, ಇದು ಕೂಡ, ಈ ಲೋಹನು ಸಹ, ಇದೆಲ್ಲನೂ ಸಹ. ಹೌದಾ? ಸೊ ಈ ಎಲ್ಲಾ ಲೋಹಗಳು ಆಕ್ಸಿಜನ್ ಜೊತೆಗೆ ವರ್ತಿಸಿ ಏನ್ ಬಿಡುಗಡೆ ಮಾಡುತ್ತೆ? ಲೋಹೀಯ ಆಕ್ಸೈಡ್ಗಳನ್ನ ಬಿಡುಗಡೆ ಮಾಡುತ್ತೆ. ಫಾರ್ ಎಕ್ಸಾಂಪಲ್ Na2O ಆಗುತ್ತೆ, ಅಂದ್ರ ಸೋಡಿಯಂ ಆಕ್ಸೈಡ್ ಆಗುತ್ತೆ. ನೆಕ್ಸ್ಟ್ ಇದು ಮ್ಯಾಗ್ನೀಷಿಯಂ ಆಕ್ಸೈಡ್ MgO, ನೆಕ್ಸ್ಟ್ ಕಾಪರ್ ಆಕ್ಸೈಡ್ ಆಗುತ್ತೆ, ನೆಕ್ಸ್ಟ್ CaO, ನೆಕ್ಸ್ಟ್ K2O ಅಂತ ಹೇಳಿ. ಹೌದಾ? ಇವೆಲ್ಲವೂ ಸಹ ಏನಂತ ಹೇಳಿದ್ರೆ ಲೋಹೀಯ ಆಕ್ಸೈಡ್ಗಳಿಗೆ ಉದಾಹರಣೆ ಆಗುತ್ತೆ. ಇದೇ ಲೋಹೀಯ ಆಕ್ಸೈಡ್ಗಳು ಆಮ್ಲದ ಜೊತೆಗೆ ಯಾವ ರೀತಿ ವರ್ತನೆ ಮಾಡುತ್ತೆ ಅನ್ನೋದನ್ನ ನಾವಿವಾಗ ಏನ್ ಮಾಡ್ಬೇಕು ನೋಡ್ಬೇಕಾಗತ್ತೆ. ಓಕೆನಾ? ಸೊ ನಾನು ಯಾಕೆ ಇಷ್ಟೊಂದು ಲೆಂದಿಯಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಜನ ಆಸ್ಪರೆಂಟ್ಸ್ ಗಳು ಇರ್ತೀರಿ. ಸೊ ಅವರಿಗೆ ಲೋಹೀಯ ಆಕ್ಸೈಡ್ಗಳು ಯಾವ ರೀತಿ ಬರುತ್ತೆ ಅನ್ನೋದು ಗೊತ್ತಾಗ್ತಿರಂಗಿಲ್ಲ. ಅಂದ್ರೆ ಇವಾಗ ನೀವು ಸೋಷಿಯಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ತೀರಿ, ಅಂದ್ರೆ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಮತ್ತೆ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ತೀರಾ. ಸೊ ಅವರಿಗೆ ಈ ಲೋಹೀಯ ಆಕ್ಸೈಡ್ಗಳಂದ್ರೆ ಏನು, ಹೆಂಗ್ ಉಂಟಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇರಲ್ಲ. ಸೊ ಹಾಗಾಗಿ ನಿಮ್ಗೆ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶದಿಂದ ಇದನ್ನೆಲ್ಲ ನಾನು ಹೇಳಿದೆ. ಓಕೆನಾ? ಹಾಗಾದ್ರೆ ಲೋಹೀಯ ಆಕ್ಸೈಡ್ ಅಂತಂದ್ರೆ ಯಾವುದು? Na2O ಸೋಡಿಯಂ ಆಕ್ಸೈಡ್, ಮ್ಯಾಗ್ನೀಷಿಯಂ ಆಕ್ಸೈಡ್, ಕಾಪರ್ ಆಕ್ಸೈಡ್, ಕ್ಯಾಲ್ಸಿಯಂ ಆಕ್ಸೈಡ್, ಆಮೇಲೆ ಯಾವ್ದಂದ್ರೆ ಪೊಟ್ಯಾಷಿಯಂ ಆಕ್ಸೈಡ್. ಓಕೆ, ಪಾಸ್ ಮಾಡುತ್ತೆ. ವರ್ತನೆ ಮಾಡುತ್ತೆ. ಸೊ ಯಾವ ರೀತಿ ವರ್ತನೆ ಮಾಡುತ್ತೆ ಮತ್ತೆ ಯಾವ ಯಾವ ಏನಂತ ಹೇಳಿದೀವಿ ಪ್ರಾಡಕ್ಟ್ ಗಳು ಬರುತ್ತೆ ಅಂತ. ಸೊ ಫಸ್ಟ್ ನಾನು ನಿಮ್ಗೆ ಏನ್ ಹೇಳ್ಬಿಡ್ತೀನಿ ಅಂತಂದ್ರ ಲೋಹೀಯ ಆಕ್ಸೈಡ್ಗಳು ಆಮ್ಲದ ಜೊತೆಗೆ ವರ್ತಿಸಿ ಏನ್ ಬಿಡುಗಡೆ ಮಾಡುತ್ತೆ ಅಂತ ಹೇಳಿದ್ರೆ ಸೇಮ್ ಲವಣ ಮತ್ತು ನೀರನ್ನ ಏನ್ ಮಾಡುತ್ತೆ ಇದು ಬಿಡುಗಡೆ ಮಾಡುತ್ತೆ. ಓಕೆ, ಲವಣ ಮತ್ತು ನೀರನ್ನ ಬಿಡುಗಡೆ ಮಾಡುತ್ತೆ. ಸೊ ನೀವ್ ಯಾವ್ದಾದ್ರೂ ಒಂದು ಲೋಹೀಯ ಆಕ್ಸೈಡ್ಗಳನ್ನ ತಗೊಳ್ರಿ. ನಾನೇ ಪ್ರೀವಿಯಸ್ ನಿಮ್ಗೆ ಕೊಟ್ನಲ್ಲ ಕೆಲವೊಂದಿಷ್ಟು ಲೋಹೀಯ ಆಕ್ಸೈಡ್ಗಳನ್ನ, ನೀವ್ ಅದ್ರಲ್ಲಿ ಯಾವ್ದಾದ್ರು ತಗೋಬಹುದು. ಸೊ ಬುಕ್ ಅಲ್ಲಿ ಯಾವ್ದಿದೆ ಅಂತಂದ್ರೆ CuO ಇದೆ. ಸೊ ಈ CuO ಅನ್ನುವಂಥದ್ದು ಆಮ್ಲದ ಜೊತೆಗೆ ವರ್ತಿಸಿತು ಅಂತ ಹೇಳಿದ್ರ ಕರೆಸ್ಪಾಂಡಿಂಗ್ ಏನ್ ಬರ್ಬೇಕು ನಮ್ಗೆ? ಲವಣ ಮತ್ತು ನೀರು ಬಿಡುಗಡೆ ಆಗ್ಬೇಕು. ಸೊ ಲವಣ ಅಂತಂದ್ರೆ ಯಾವ್ದು ಬರುತ್ತೆ ಇಲ್ಲಿ? CuCl2 ಬರುತ್ತೆ. ಇದು ಆಕ್ಚುಲಿ ಕಾಪರ್ ಕ್ಲೋರೈಡ್ ಅಂತ ಹೇಳ್ತೀವಿ ಇದನ್ನ. ಓಕೆ, ಸೊ ಇಲ್ಲಿ ಇಕ್ವೇಶನ್ ಬ್ಯಾಲೆನ್ಸ್ ಆಗ್ಬೇಕಂದ್ರೆ ನಾನು 2HCl ತಗೊಳ್ತೀನಿ. ನೆಕ್ಸ್ಟ್ ಏನ್ ಬರುತ್ತೆ? H2O ಏನಾಗುತ್ತೆ ಇಲ್ಲ ಬಿಡುಗಡೆ ಆಗುತ್ತೆ. ಓಕೆನಾ? ಸೊ ಲೋಹೀಯ ಆಕ್ಸೈಡ್ಗಳು ಆಮ್ಲದ ಜೊತೆ ವರ್ತಿಸಿ ಏನ್ ಬಿಡುಗಡೆ ಮಾಡುತ್ತೆ? ಲವಣ ಮತ್ತು ನೀರನ್ನ ಏನ್ ಮಾಡುತ್ತೆ ಇದು ಬಿಡುಗಡೆ ಮಾಡುತ್ತೆ. ಓಕೆ, ನೆಕ್ಸ್ಟ್ ಅಲೋಹೀಯ ಆಕ್ಸೈಡ್ಗಳು ಯಾವ ರೀತಿ ಬಿಡುಗಡೆ ಮಾಡುತ್ತೆ? ಅಲೋಹೀಯ ಆಕ್ಸೈಡ್ ಅದು ಏನಂತ ಹೇಳ್ತೀವಿ, ಅಲೋಹಗಳು ಈ ಒಂದು ಆಕ್ಸೈಡ್ಗಳ ಜೊತೆಗೆ ಯಾವ ರೀತಿ ವರ್ತನೆ ಮಾಡುತ್ತೆ ಅನ್ನೋದನ್ನ ಇವಾಗ ನೋಡೋಣ. ಅಲೋಹೀಯ ಆಕ್ಸೈಡ್ಗಳಿಗೆ ಪ್ರತ್ಯಾಮ್ಲಗಳ ಜೊತೆಗೆ ಯಾವ ರೀತಿ ಇದು ವರ್ತನೆ ಮಾಡುತ್ತೆ ಅಂತ. ಅಲೋಹೀಯ ಆಕ್ಸೈಡ್ಗಳು ಇನ್ನೊಂದು ಹೇಳೋದ್ ಮರ್ತೆ ನಾನು. ಏನಂತ ಹೇಳಿದ್ರ ಲೋಹೀಯ ಆಕ್ಸೈಡ್ಗಳನ್ನ ಏನಂತ ಕರಿತೇವೆ ನಾವು? ಪ್ರತ್ಯಾಮ್ಲೀಯ ಆಕ್ಸೈಡ್ ಅಂತಾನು ಕರಿತೀವಿ. ಪ್ರತ್ಯಾಮ್ಲೀಯ
ಆಕ್ಸೈಡ್ಗಳು. ಯಾಕಂತಂದ್ರೆ ಇವು ಪ್ರತ್ಯಾಮ್ಲದ ಒಂದು ಗುಣಗಳನ್ನ ತೋರಿಸೋದ್ರಿಂದ ಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಗುಣಗಳನ್ನ ಏನ್ ಮಾಡುತ್ತೆ, ಇದು ಹೊಂದಿದೆ. ಪ್ರತ್ಯಾಮ್ಲೀಯ ಆಕ್ಸೈಡ್ ಅಲ್ಲ, ಪ್ರತ್ಯಾಮ್ಲೀಯ ಅಂತ ಹೇಳ್ತೀವಿ. ಓಕೆನಾ? ಸೊ ಏನಾಗುತ್ತೆ ಅಂತಂದ್ರೆ ಇದು ಬೇಸ್ ಮೀಡಿಯಂ ಅಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಬರೋಣ ಅಲೋಹೀಯ ಆಕ್ಸೈಡ್ಗಳು. ಅಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲದ ಜೊತೆಗೆ ಯಾವ ರೀತಿ ವರ್ತನೆ ಮಾಡುತ್ತೆ ಅಂತ. ಓಕೆ, ಸೊ ಇಲ್ಲಿನೂ ಸಹ ಏನಾಗುತ್ತೆ, ಅಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲದ ಜೊತೆಗೆ ವರ್ತಿಸಿ ಲವಣ ಮತ್ತು ನೀರನ್ನ ಬಿಡುಗಡೆ ಮಾಡುತ್ತೆ. ಸೊ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಯಾವ್ದಂದ್ರೆ ಅಲೋಹೀಯ ಆಕ್ಸೈಡ್ ಅಂತಂದ್ರೆ ಯಾವ್ದು? ಈಗ ನಾನ್ ನಿಮ್ಗೆ ಲೋಹೀಯ ಆಕ್ಸೈಡ್ಗಳು ಅಂತಂದ್ರೆ ಏನಂತ ಹೇಳಿದೆ, ಲೋಹಗಳು ಆಕ್ಸೈಡ್ ಜೊತೆಗೆ ವರ್ತಿಸಿ ಲೋಹೀಯ ಆಕ್ಸೈಡ್ಗಳನ್ನ ಉಂಟು ಮಾಡುತ್ತೆ. ಸೊ ಅಲೋಹೀಯ ಆಕ್ಸೈಡ್ಗಳು ಅಂತಂದ್ರ ಅಲೋಹ ಆಕ್ಸಿಜನ್ ಜೊತೆಗೆ ವರ್ತಿಸಿ ಏನಾಗುತ್ತೆ, ಅಲೋಹೀಯ ಆಕ್ಸೈಡ್ಗಳು ಬಿಡುಗಡೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಕಾರ್ಬನ್ ಇರುತ್ತೆ, ಕಾರ್ಬನ್ ಅನ್ನೋದು ಒಂದು ಅಲೋಹ, ಇದು ಆಕ್ಸಿಜನ್ ಜೊತೆಗೆ ವರ್ತಿಸುತ್ತೆ. ಸೊ ಅಲೋಹೀಯ ಆಕ್ಸೈಡ್ ಅಂತಂದ್ರೆ ಯಾವ್ದು, CO2 ಬಿಡುಗಡೆ ಆಗುತ್ತೆ. ಸೊ ಈ ಒಂದು ಅಲೋಹೀಯ ಆಕ್ಸೈಡ್ ಪ್ರತ್ಯಾಮ್ಲದ ಜೊತೆಗೆ ಯಾವ ರೀತಿ ವರ್ತನೆ ಮಾಡುತ್ತೆ ಅಂತ ಇಲ್ಲಿ CO2 ಇಲ್ಲಿ ಯಾವ ತಗೊಂಡಿದ್ದಾರೆ ಅಂತಂದ್ರ CaOH2 ಐಸ್ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಹೇಳಿ. ಸೊ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಇದು ವರ್ತನೆ ಮಾಡ್ತು ಅಂತಂದ್ರ ಏನ್ ಬಿಡುಗಡೆ ಆಗುತ್ತೆ ನಮ್ಗೆ, CaCO3 ಪ್ಲಸ್ H2O ಬಿಡುಗಡೆ ಆಗುತ್ತೆ. ಅಂದ್ರ ಅಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲದ ಜೊತೆಗೆ ವರ್ತಿಸಿ ಏನನ್ನ ಬಿಡುಗಡೆ ಮಾಡುತ್ತೆ, ಲವಣ ಮತ್ತು ನೀರನ್ನ ಬಿಡುಗಡೆ ಮಾಡುತ್ತೆ. ಲವಣ ಮತ್ತು ನೀರನ್ನ ಬಿಡುಗಡೆ ಮಾಡುತ್ತೆ. ನೆಕ್ಸ್ಟ್ ಅಲೋಹೀಯ ಆಕ್ಸೈಡ್ಗಳನ್ನ ಅಲೋಹೀಯ ಆಕ್ಸೈಡ್ಗಳು ಎಂತಹ ಒಂದು ಗುಣಗಳನ್ನ ಹೊಂದಿದಾವ ಅಂತ ಹೇಳಿದ್ರ ಆಮ್ಲೀಯ ಗುಣಗಳನ್ನ ಹೊಂದಿದಾವು. ಆಮ್ಲೀಯ ಗುಣಗಳಂತ ಹೇಳ್ತೀವಿ. ಸೊ ಅಲೋಹೀಯ ಆಕ್ಸೈಡ್ಗಳೇನಾಗತ್ತಾವ, ಆಮ್ಲೀಯ ಗುಣಗಳನ್ನ ಹೊಂದಿದೆ ಅಂತ ಹೇಳಿ. ಓಕೆನಾ? ಸೊ ಈ ರೀತಿಯಾಗಿ ಅಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲದ ಜೊತೆಗೆ ಯಾವ ರೀತಿ ವರ್ತನೆ ಮಾಡುತ್ತೆ, ಲೋಹೀಯ ಆಕ್ಸೈಡ್ಗಳು ಆಮ್ಲದ ಜೊತೆಗೆ ಯಾವ ರೀತಿ ವರ್ತನೆ ಮಾಡುತ್ತೆ ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಿಮಗೆ ನೀಟ್ ಆಗಿ ನಾನು ಹೇಳ್ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ. ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಇದ್ರದ್ದೇ ನೆಕ್ಸ್ಟ್ ಕಂಟಿನ್ಯೂಸ್ ಪಾರ್ಟ್ ಅನ್ನ ನೋಡೋಣ. ಸೊ ಯಾವ ಕಾನ್ಸೆಪ್ಟ್ ಬರುತ್ತೆ ಅಂತ. ಸೊ ನನ್ನ ಕ್ಲಾಸಸ್ಗಳು ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.